ಕರ್ನಾಡಿನ ಸಮಸ್ತ ಜನತೆಗೆ ಕಾಮಧೇನುಲ ಕಡಿಮೆ ನಮಸ್ತೆ. ಆತ್ಮೀಯ ಸಹೋದರ ಮಿತ್ರರೇ, ನಾನು ಇಂದಿನ ದಿನ ನಿಮ್ಮೆಲ್ಲರಿಗೂ ವಿಶೇಷ ಸಂಗತಿಗಳನ್ನ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದೇನೆ. ಆತ್ಮೀಯ ಸಹೋದರ ಮಿತ್ರರೇ, ನಾನು ಇಂದಿನ ದಿನ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಅಥವಾ ಮೋಟಾರ್ ವಾಹನಗಳ ಕಾಯ್ದೆ 1988ಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಇರುವ ವಿಶೇಷ ಹಕ್ಕುಗಳು ಅಥವಾ ಕಾನೂನುಗಳನ್ನ ಅಥವಾ ಅವರಿಗೆ ಲಭ್ಯವಿರುವಂತಹ ರೈಟ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆತ್ಮೀಯ ಸಹೋದರ ಮಿತ್ರರೇ, ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋವು ನಿಮಗೆ ತಲುಪಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಬೆಲ್ ಬಟನ್ ಅನ್ನು ಒತ್ತಿದರೆ ನಿಮಗೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರ್ತವೆ ಅಂತ ಹೇಳಿಕೆ ಇಚ್ಛಿಸ್ತೇನೆ. ಸಹೋದರ ಮಿತ್ರರೇ, ಕರ್ನಾಡಿನ ಸಮಸ್ತ ನಾಗರಿಕರೆಲ್ಲರೂ ಕೂಡ ನಮ್ಮ ವಿಡಿಯೋನ ನೋಡ್ತೀರಾ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ನಾಗರಿಕರೇ, ನೀವೆಲ್ಲರೂ ಕೂಡ ಒಂದು ಪ್ರಶ್ನೆ ನಿಮ್ಮ ಮೈಂಡಿಗೆ ಬಂದಿರ್ತದೆ, ಕಾಲ್ ಮಾಡಿ ಸಹ ಕೇಳ್ತಾ ಇರ್ತೀರಾ. ಸರ್, ಟ್ರಾಫಿಕ್ ಪೊಲೀಸ್ನವರು ನಮ್ಮ ವಾಹನದ ಇಂಜಿನಲ್ಲಿರುವ ಸಂಖ್ಯೆ ಮತ್ತು ಚಾಸಿಸ್ ಸಂಖ್ಯೆಯನ್ನ ಪರಿಶೀಲಿಸಬಹುದೇ ಎಂಬುದನ್ನು ನೀವು ಪದೇ ಪದೇ ಕೇಳ್ತಾ ಇರ್ತೀರಾ. ಅಥವಾ ನಿಮಗೊಂದು ಡೌಟ್ ಇರ್ತದೆ, ಪೊಲೀಸ್ನವರು ನಮ್ಮ ವೆಹಿಕಲ್ ಅನ್ನ ಚಾಸಿಸ್ ನಂಬರ್ ಆಗಿರ್ಬೋದು ಅಥವಾ ಇಂಜಿನ್ ನಂಬರ್ ಅನ್ನ ಪರಿಶೀಲಿಸಲಿಕ್ಕೆ ಅವ್ರಿಗೆ ಏನು ರೈಟ್ಸ್ ಇದೆ ಎಂಬುದು ನಿಮ್ಮಲ್ಲಿ ಒಂದು ಡೌಟು ಅಥವಾ ನಿಮ್ಮಲ್ಲಿ ಒಂದು ಕ್ವಶನ್ಸ್ ರೈಸ್ ಆಗಿರ್ತದೆ. ಆತ್ಮೀಯ ನಾಗರಿಕರೇ, ಕ್ಯಾನ್ ದ ಟ್ರಾಫಿಕ್ ಪೊಲೀಸ್ ಚೆಕ್ ದ ಇಂಜಿನ್ ನಂಬರ್ ಅಂಡ್ ಚಾಸಿಸ್ ನಂಬರ್ ಆಫ್ ಯುವರ್ ವೆಹಿಕಲ್ ಎಂಬುದಕ್ಕೆ ಸಂಬಂಧಪಟ್ಟಂತೆ ನಾನು ಇಂದಿನ ದಿನ ನಿಮಗೆ ಅವರಿಗೆ ಪೊಲೀಸ್ನರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ ಅಧಿಕಾರ ಇದೆ ಎಂಬುದನ್ನು ತಿಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಕೂಡ ಗಮನಿಸ್ತಿದ್ದೀರಾ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಸಾರ್ವಜನಿಕರೇ, ಗಮನಿಸಿ, ನೀವೆಲ್ಲರೂ ಕೂಡ ಗಮನಿಸ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಪೊಲೀಸ್ನರು ನಿಮ್ಮ ವಾಹನದ ಇಂಜಿನ್ ನಂಬರ್ ಮತ್ತು ಚಾಸಿಸ್ ನಂಬರ್ ಅನ್ನ ಪರಿಶೀಲಿಸಬಹುದು ಎಂಬುದು ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ಅವರು ನಿಮ್ಮ ಗಾಡಿಯ ಅಥವಾ ನಿಮ್ಮ ವೆಹಿಕಲ್ನ ವಾಹನಕ್ಕೆ ಸಂಬಂಧಪಟ್ಟಂತೆ ಅವರು ಇಂಜಿನ್ ನಂಬರ್ನಾಗಲಿ ಅಥವಾ ಚಾಸಿಸ್ ನಂಬರ್ನಾಗಲಿ ಪರಿಶೀಲಿಸಬಹುದು. ಆತ್ಮೀಯ ಸಾರ್ವಜನಿಕರೇ, ಯಾವ ಕಾನೂನು ಹೇಳಿದೆ ಅವರಿಗೆ ಆ ರೀತಿ ಚೆಕ್ ಮಾಡಲಿಕ್ಕೆ ಅಥವಾ ಅದನ್ನು ಪರಿಶೀಲಿಸಲಿಕ್ಕೆ ಎಂಬುದನ್ನು ನೋಡೋದಾದ್ರೆ, ಅಂಡರ್ ಸೆಕ್ಷನ್ 130 ಆಫ್ ದ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988. ಆತ್ಮೀಯ ಸೋದರರೇ, ನೀವೆಲ್ಲರೂ ಕೂಡ ಗಮನಿಸ್ತೀರ ಅಂತ ಭಾವಿಸ್ಕೊಳ್ತೇನೆ. ಅವರೆಲ್ಲ ಚೆಕ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನು ಮೋಟಾರ್ ವಾಹನಗಳ ಕಾಯ್ದೆ 1988 ಅಂತ ನಾವು ಕರಿತೀವಿ, ಆ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ ಅಥವಾ ಕಲಂ 136 ಅಡಿಯಲ್ಲಿ ಅವರಿಗೆ ಅಧಿಕಾರವನ್ನು ನೀಡಲಾಗಿದೆ ಅಂತ ಹೇಳಿಬಿಟ್ಟು ಆ ಸೆಕ್ಷನ್ ಏನು ಹೇಳ್ತದೆ ನೋಡ್ಕೊಂಡು ಬರೋಣ. ಆತ್ಮೀಯ ನಾಗರಿಕರೇ, ಗಮನಿಸಿ, ದ ಟ್ರಾಫಿಕ್ ಪೊಲೀಸ್ ಹ್ಯಾಸ್ ದ ರೈಟ್ ಟು ಚೆಕ್ ಯುವರ್ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ನಂಬರ್, ಇಂಜಿನ್ ನಂಬರ್ ಅಂಡ್ ಚಾಸಿಸ್ ನಂಬರ್ to ascertain the authenticity and stolen status of the vehicle. If there is no any doubt, they can send the vehicle to the police stations for investigations. ಆತ್ಮೀಯ ಸಾರ್ವಜನಿಕರೇ, ನೀವೆಲ್ಲರೂ ಕೂಡ ಗಮನಿಸಬೇಕಾಗಿದ್ದು ಏನಪ್ಪಾ ಅಂದ್ರೆ, ಏನು ವಾಹನದ ಸತ್ಯತೆ ಅಥವಾ ಆ ವಾಹನವನ್ನ ಕದ್ದಿರದಂತೆ ಹೇಳಿದ ಎಲ್ಲರೇ ಪೊಲೀಸರಿಗೆ ಅಥವಾ ಟ್ರಾಫಿಕ್ ಪೊಲೀಸ್ನವರಿಗೆ ಸಂದೇಹ ಬಂದಿದ್ದೇ ಆಗಿದ್ದಲ್ಲಿ ಅಂತ ಸಂದರ್ಭದಲ್ಲಿ ನಿಮ್ಮ ವೆಹಿಕಲ್ ಅನ್ನ ಅಥವಾ ನಿಮ್ಮ ವಾಹನವನ್ನ ಅಥವಾ ನಿಮ್ಮ ಗಾಡಿ ಸಂಖ್ಯೆಯನ್ನ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಆಗಿರಲಿ ಅಥವಾ ಇಂಜಿನಲ್ಲಿರುವ ಸಂಖ್ಯೆಯನ್ನಾಗಲಿ ಅಥವಾ ಚಾಸಿಸ್ ನಂಬರ್ ಅನ್ನ ಪರಿಶೀಲಿಸುವ ಹಕ್ಕನ್ನ ಸಂಚಾರ ಪೊಲೀಸರು ಅಥವಾ ಟ್ರಾಫಿಕ್ ಪೊಲೀಸರು ಹೊಂದಿದ್ದಾರೆ. ಆತ್ಮೀಯ ಸಾರ್ವಜನಿಕರೇ, ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತಿದ್ದೇನೆ. ಯಾವ ಸಂದರ್ಭದಲ್ಲಿ ನಿಮ್ಮ ಗಾಡಿಯನ್ನ ಅಥವಾ ನಿಮ್ಮ ವಾಹನದಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಇಂಜಿನ್ ನಂಬರ್ ಆಗಿರ್ಬೋದು ಅಥವಾ ಚಾಸಿಸ್ ನಂಬರ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ, ಯಾವುದೇ ಒಬ್ಬ ಟ್ರಾಫಿಕ್ ಪೊಲೀಸರಿಗೆ ಸಂದೇಹವಿದ್ದಾಗ ಅಥವಾ ಯಾವುದೇ ಇನ್ಫಾರ್ಮೇಶನ್ ಇದ್ದಾಗ, ಯಾವುದೇ ವೆಹಿಕಲ್ ಕಳೆದೋಗಿದೆ ಎಂಬ ಒಂದು ಸಂದರ್ಭದಲ್ಲಿ, ಯಾವುದೇ ಸ್ಟೇಷನಲ್ಲಿ FIR ಆಗಿದ್ದಲ್ಲಿ ಅಂತ ಸಂದರ್ಭದಲ್ಲಿ ನಿಮ್ಮ ವೆಹಿಕಲ್ ಗಾಡಿಗಳನ್ನ ಕೆಲವು ಸಂದರ್ಭಗಳಲ್ಲಿ ಇಂಜಿನ್ ನಂಬರ್ ಅನ್ನ ಮತ್ತು ಚಾಸಿಸ್ ನಂಬರ್ ಅನ್ನ ಹಾಗೂ ರಿಜಿಸ್ಟ್ರೇಷನ್ ನಂಬರ್ಗಳನ್ನ ತನಿಖೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವೀಕ್ಷಕರೇ, ಅದೇ ರೀತಿಯಾಗಿ ಯಾವುದೇ ಸಂದೇಹವಿದ್ದಲ್ಲಿ ಅವರು ವಾಹನವನ್ನ ಪೊಲೀಸ್ ಠಾಣೆಗೆ ತನಿಖೆಗೆ ಕಳಿಸಬಹುದು. ನಿಮ್ಮ ವೆಹಿಕಲ್ ಮೇಲೆ ಸಂಚಾರಿ ಪೊಲೀಸರಿಗೆ ಅಥವಾ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ತರಹದ ಸಂದೇಹ ಬಂದಿದ್ದಲ್ಲಿ ಅಥವಾ ಡೌಟ್ ಬಂದಿದ್ದಲ್ಲಿ ಅದನ್ನು ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಸ್ಟೇಷನ್ಗೆ ಕೂಡ ಕಳಿಸಬಹುದಾಗಿದೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.